ಕೋಟಿ ಕಣ್ಣನ್ನು ದಾಟಿ ನನ್ನ ಕಣ್ಣನ್ನೆ ಮೀಟಿ ನಿಂತ ರಥನ ಎಳೆದು ನನ್ನ ವ್ರತನ ಮುರಿದು ಒಲವಿನ ಹಾಲಲಿ ಚೆಲುವಿನ ಜೇನಲಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆನ್ ದಿ ವೇನಲ್ಲಿ ಕೊಯಮತ್ತೂರು ಟ್ರಿಪ್ ನಡೆಸುವಾಗ ಟಿಫನ್ ಮಾಡ್ಕೊಂಡು ಹೋಗಿದ್ವಿ ಕಸ್ಟಮರ್ ಜೊತೆಯಲ್ಲಿ ಅಡಿಯಾರ್ ಆನಂದ್ ಭವನಲ್ಲಿ. ನಿಮಗೆ ಗೊತ್ತಲ್ಲ ಟೇಸ್ಟ್ ಹೇಗಿರುತ್ತೆ ಅಂತೇಳಿ. ಇಡ್ಲಿ, ವಡೆ, ಚಟ್ನಿ ಸೂಪರ್ ಟೇಸ್ಟು. ಕಸ್ಟಮರು ಭಾಳ ಖುಷಿಪಟ್ಟರು. ಇದರಲ್ಲಿ ಭಾಳ ಹೊಟ್ಟೆ ಹಸ್ತಿತ್ತು ಅವ್ರಿಗೂ ಅಷ್ಟೇ, ನನಗೂ ಹೊಟ್ಟೆ ಹಸ್ತಿತ್ತು. ಬೇಗ ಟಿಫನ್ ಮಾಡ್ಕೊಂಡು ಅಂತೇಳಿ ಅಲ್ಲೇ ಟಿಫನ್ ಮಾಡ್ಕೊಂಡ್ವಿ ಆನ್ ದಿ ವೇನಲ್ಲಿ. ಅಲ್ಲಿಂದ ಟಿಫನ್ ಮುಗಿಸ್ಕೊಂಡು ಸೀದಾ ನಾವು ಅಲ್ಲಿಂದ ಹೊರಟ್ವಿ. ನಾವು ಕೊಯಮತ್ತೂರು ಕಡೆಗೆ ಅಗ್ರಿಟೆಕ್ 2024 ಅಂತೇಳಿ ಎಕ್ಸಿಬಿಷನ್ ನಡೀತಾಯಿದೆ ಕೊಯಮತ್ತೂರಿನಲ್ಲಿ. ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸುಮಾರು ಅಲ್ಲಿ ಕೊಯಮತ್ತೂರಿನಲ್ಲಿ ಇಂಡಿಯಾದಲ್ಲಿ 3 ಜಾಗದಲ್ಲಿ ಚೆನ್ನಾಗಿ ದೊಡ್ಡದಾಗಿ ನಡೆಯುತ್ತಂತೆ. ಅಲ್ಲಿ ಅದನ್ನ ವೀಕ್ಷಣೆ ಮಾಡೋಣ ಅಂತಬಿಟ್ಟು ಎಕ್ಸಿಬಿಷನ್ಗೆ ಅಟೆಂಡ್ ಆಗಿದ್ದೆ ನಾವು. ಭಾಳ ಚೆನ್ನಾಗಿ ಎಲ್ಲ ಕಡೆಯಿಂದನೂ ಜನ ಬಂದಿದ್ದರು. ಭಾಳ ಚೆನ್ನಾಗಿತ್ತು ಮಾತ್ರ. ಅದ್ರ ಬಗ್ಗೆ ನಿಮ್ಗೆ ಹಂಗೆ ಮುಂದುವರಿಸ್ತಾ ಹೋಗ್ತೀನಿ. ಆನ್ ದಿ ವೇನ್ ಹೈವೇನಲ್ಲಿ ಹೋಗ್ತಾ ಇದ್ವಿ. ಎಲ್ಲ ಇದೆಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡಿದ್ದೆ, ಹಾಗೆ ನೋಡಿ. ಈ ಕನಸಿನ ಹೈವೇಯಲ್ಲಿ 100 ಟರ್ನಿಂಗ್ ಇದೆ, ಆಸೆಗಳ ಹೈ ಸ್ಪೀಡಲ್ಲಿ ಬ್ರೇಕ್ ಒಂದು ಬೇಕಾಗಿದೆ. ಈ ಲೈಫಿನ ಸೆನ್ಸ್ ಎಂಬ ಲೈಸೆನ್ಸ್. ಹಾಗೆ ವೀಡಿಯೋಸ್ ಎಲ್ಲ ಮಾಡಿ ಇಲ್ಲಿಗೆ ನಾವು ತಲುಪಿದ್ವಿ. ಮಧ್ಯಾಹ್ನ 3 ಗಂಟೆ ಆಗೋಗಿತ್ತು. ಇಂಟೆಕ್ಸ್ 2024 ಅಂತ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ಇವತ್ತು ನಾವು ಕೊಯಮತ್ತೂರಲ್ಲಿದ್ದೀವಿ. ನೆನ್ನೆ ಬಂದೆ ಕೊಯಮತ್ತೂರಿಗೆ. ನಮ್ಮ ಕಸ್ಟಮರ್ ಟ್ರಿಪ್ ಇದು. ಏನಪ್ಪ ಕಸ್ಟಮರ್ ಟ್ರಿಪ್ಪು ಅಂತಂದರೆ, ಇವರು ಅಗ್ರಿಟೆಕ್ ಅಂತೇಳಿ ಒಂದು ಇದು ನಡೀತಾಯಿದೆ, ಎಕ್ಸಿಬಿಷನ್ ನಡೀತಾಯಿದೆ ಇವತ್ತು ಕೊಯಮತ್ತೂರಿನಲ್ಲಿ. ಅಗ್ರಿಟೆಕ್ 2024 ಅಂತೇಳಿ ನಿಮ್ಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಇನ್ನೊಂದು 2 ನಿಮಿಷದಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಹಾಗೆ ನೋಡ್ತಾ ಇರಿ. ಇದು ಭಾಳ ದೊಡ್ಡದಾಗಿ ನಡೀತಿರ್ತಕ್ಕಂಥದ್ದು. ಇದು ದಿನಾಂಕ ತೋರಿಸ್ತಾರೆ ಇವಾಗ. ಜಸ್ಟ್ ನೋಡಿ, ಇವಾಗ ಎಂಟ್ರಿ ಆಗ್ತಾ ಇದೀವಿ. ಇವಾಗ ನೋಡಿ, ಇವಾಗ ಏನು ನಿಮ್ಗೆ ಕಾಣ್ತಾ ಇದೆಯೋ ಬೋರ್ಡ್ ಕಾಣ್ತಿದೆ ಅನ್ಕೋತೀನಿ. ನೋಡಿ, ಅಗ್ರಿಟೆಕ್ 2024 11 to 15th ಜುಲೈ 2024 ನೋಡಿ ಎಂಟ್ರ್ ಆಗ್ತಾ ಇದೆ ಇವಾಗ. ನೋಡಿ, ಅಗ್ರಿಕಲ್ಚರ್ ಬಗ್ಗೆ ದೊಡ್ಡದಾಗಿ ಎಕ್ಸಿಬಿಷನ್ ನಡೀತಾ ಇದೆ. ಇಲ್ಲಿ ಪ್ರಪಂಚದ ಎಲ್ಲ ದೊಡ್ಡವರು ಬಂದಿರ್ತಾರೆ. ಎಲ್ಲ ವೀಕ್ಷಣೆಗಳು ಜನಗಳು ಬಂದಿರ್ತಾರೆ. ನೋಡ್ಕೊಂಡು ಹೋಗಿ ಯಾವ ರೀತಿ ಅಗ್ರಿಕಲ್ಚರ್ನ, ಯಾವ ರೀತಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವ ರೀತಿ ಇಳುವರಿನ ಜಾಸ್ತಿ ನಾವು ಲಾಭ ಪಡಿಬೋದು ಅನ್ನೋ ಒಂದು ಅಂಶನೂ ಇಟ್ಟಿರ್ತಾರೆ ಇಲ್ಲಿ. ಅದಕ್ಕೆ ಯಾರ್ಯಾರು ರೈತರು ಇದ್ದೀರೋ ಅವ್ರಿಗೆಲ್ಲರಿಗೂ ಯೂಸ್ ಆಗಲಿ ಅಂಥೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇನ್ನು 15ನೇ ತಾರೀಕು ಇದು ಎಕ್ಸಿಬಿಷನ್. ಇದು ಇವತ್ತು 12, 13, 14, 15 ಇನ್ನು 3 ದಿನ ಇದೆ ಎಕ್ಸಿಬಿಷನ್ ಇವತ್ತು. ಇನ್ನು 3 ದಿನದಲ್ಲಿ ಯಾರು ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆಯಪ್ಪ, ನಾವು ಬಳಸ್ಕೊಳ್ಳೋಣ ಒಂದು ಅಗ್ರಿಕಲ್ಚರಿಗೆ ಅಂಥೇಳಿ ಯಾರು ಮನೋಭಾವನೆ ಇತ್ತು ಅಂತಂದರೆ ಬೇಕಾದ್ರೆ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಅದರ ಲಾಭ ಪಡ್ಕೊಳ್ಬೇಕು ಅಂತೇಳಿ ನಿಮಗೆ ಈ ಒಂದು ವಿಡಿಯೋ ಒಂದು ಮಾಡ್ತಾಯಿದ್ದೀವಿ. ನೋಡಿ, ಹಾಗೆ ಎಷ್ಟು ಗಾಡಿಗಳು ಬರ್ತದೆ ನೋಡಿ, ಎಷ್ಟು ಒಳಗಡೆ ಇದೆ. ಇದು ಮೇನ್ ರೋಡಿಂದ 2 ಕಿಲೋಮೀಟ್ರ್ ಇದೆ ಒಳಗಡೆ. ಇದೆಲ್ಲ ಕಾರ್ ಪಾರ್ಕಿಂಗ್ ಮಾಡೋದು. ಲೆಫ್ಟ್ ಸೈಡ್, ರೈಟ್ ಸೈಡ್ ಎಲ್ಲ ಕಾರ್ ಪಾರ್ಕ್ ಮಾಡೋದೆಲ್ಲ ಅಲ್ಲಿಗೆ ಹೋಗಿರೋದು. ಬೆಳಗಿನ ತುಂಬ ಜಾಮ್ ಆಗಿತ್ತು ಇಲ್ಲಿಗೆ ಬಂದಾಗ. ನಾವು ಫಸ್ಟ್ ಇಲ್ಲಿಗೆ ಬರಲಿಲ್ಲ, ಈಶಾ ಫೌಂಡೇಶನ್ಗೆ ಹೋಗಿದ್ವಿ ನೋಡೋಣ ಅಂಥೇಳಿ. ಭಾಳ ಚೆನ್ನಾಗಿತ್ತು, ಅದನ್ನು ಭಾಳ ಸೂಪರಾಗಿತ್ತು. ಅದೊಂದು ವೀಡಿಯೋ ಮಾಡಬೇಕಾಗಿತ್ತು. ನೋಡಿ, ಬರ್ತಾಯಿದ್ದೀವಿ ಇವಾಗ. ನೋಡಿ, ಲೆಫ್ಟಲ್ಲಿ ಏನು ಕಾರ್ ಪಾರ್ಕಿಂಗ್ ಕಾಣಿಸ್ತಾ ಇದೆ ನೋಡಿ. ಎಲ್ಲರೂ ರೋಡಲ್ಲಿ ನಿಲ್ಲಿಸಬಾರ್ದು ಗಾಡಿನ ಅಂಥೇಳಿ ಪೊಲೀಸ್ ಅನೌನ್ಸ್ ಮಾಡ್ತಾನೆ ಇದ್ದಾರೆ. ರೋಡಲ್ಲಿ ನಿಲ್ಲಿಸಿದ್ರೆ ಫೈನ್ ಹಾಕ್ತೀವಿ ಅಂತ ಮೆಸೇಜ್ ಮಾಡ್ತಾನೆ ಇದ್ದಾರೆ, ಅನೌನ್ಸ್ ಮಾಡ್ತಾನೆ ಇದ್ದಾರೆ. ಆದರೆ ಹೆದರ್ಕೊಂಡು ಕೇಳಿಕೊಂಡು ಒಳಗಡೆ ಹಾಕೊಳ್ಳೋರು ಕಡಿಮೆನೇ. ಹಾಕಿದ್ದಾರೆ ಸ್ವಲ್ಪ ಜನ, ಹೆದರ್ಕೊಳ್ದಿನ ರೋಡಲ್ಲಿ ಹಾಕಿರೋರು ಸ್ವಲ್ಪ ಜನ ಇದ್ದಾರೆ. ನೋಡಿ, ಅಲ್ಲಿಗೆ ಹೋಗ್ತಾ ಇದ್ವಿ. ಇನ್ನೂ ಹೋಗಿಲ್ಲ ನಾವು. ನೋಡಿ, ಜನ ಹೇಗೆ ಇದ್ದಾರೆ. ಮಧ್ಯಾಹ್ನ ಇವಾಗ, ಬೆಳಗ್ಗೆ ಎಲ್ಲ ಸಾಯಂಕಾಲ ಅಲ್ಲ, ಎಲ್ಲ ಒಳಗಡೆ ಇದ್ದಾರೆ. ಊಟದ ಟೈಮ್ ಇವಾಗ. ಈಚ್ ಕಡೆ ಎಷ್ಟು ಗಾಡಿಗಳಿದ್ದಾವೆ ಅಂತೇಳಿ ಅದಕ್ಕೆ ನಿಧಾನಕ್ಕೆ ಹೋಗ್ತಾಯಿದ್ದೀನಿ.
ಎಲ್ಲ ಸ್ಟಾಲ್ಗಳೆಲ್ಲ ಇಟ್ಟಿದ್ದಾರೆ. ಅವ್ರಿಗೂ ಒಂದೊಂದು ವ್ಯಾಪಾರ ಇವತ್ತೊಂದು ದಿನ ನೋಡಿ. ಎಲ್ಲ ಹಿಂಗೆ ಬಾಳೆಹಣ್ಣೆಲ್ಲ ತಂದು ಇಟ್ಟಿದ್ದಾರೆ. ಒಂದು ವ್ಯಾಪಾರ ಜನಗಳಿಗೆ, ಖುಷಿ ಜನಗಳಿಗೆ ವ್ಯಾಪಾರ. ಏನೋ ಒಂದು ಸ್ಟಾಲ್ ಇಡ್ತೀವಿ ಅನ್ನೋದೊಂದು ಖುಷಿ ನೋಡಿ. ಇದೊಂದು ಸರ್ಕಲ್, ಅದು ಮೊದಲೇ ಬಿಫೋರ್ ಒಂದು ಸರ್ಕಲ್ ಇದೆ. ಓಕೆ ಓಕೆ ಮೂವ್ ಮಾಡ್ತಾಯಿದ್ದೆ ನೋಡಿ ಮುಂದೆ. ಇವಾಗ ನೋಡಿ ಸ್ನೇಹಿತರೆ, ಹಸಿರು ಶಾಲೆ ಹಾಕೊಂಡು ಹೆಂಗೆ ಬಂದಿದ್ದಾರೆ ನೋಡಿ ರೈತರು. ಒಂದು ಖುಷಿ, ಒಂದು ಹೆಮ್ಮೆ. ರೈತರು ಈ ದೇಶದ ಬೆನ್ನೆಲುಬು. ಆ ರೈತರಿದ್ರೇ ನಾವು, ಯಾಕೆಂದರೆ ಅನ್ನ ಹಾಕೋದೆ ಅವರು. ಅವ್ರು ಚೆನ್ನಾಗಿರ್ಬೇಕು ಇವತ್ತು ನೋಡಿ. ಅವ್ರಿಗೋಸ್ಕರ ಒಂದು ಎಕ್ಸಿಬಿಷನ್ ಇವತ್ತು ನಡೀತಾ ಇದೆ ಕೊಯಮತ್ತೂರಿನಲ್ಲಿ ನೋಡಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಸ್ನೇಹಿತರು ಯಾರು ನೋಡಿ ಇದು ಮಾಡೋದಿದ್ರೆ ಅವ್ರಿಗೂ ಹೇಳಿ. ಇನ್ನೂ 15ನೇ ತಾರೀಕು ಗಂಟು ಇರ್ತದೆ ನೋಡಿ. ಒಳಗಡೆ ಹೋಗ್ತೀನಿ, ಸುಮ್ಮನೆ ಹೋಗಂಗಿಲ್ಲ. ಒಳಗಡೆ ಹೋಗಿ ಎಂಟ್ರಿ ಹೋಗಿ ಬರ್ತೀನಿ ಸುಮ್ಮನೆ ನೋಡಿ. ಹಾಗೆ ಜನ ಹೋಗ್ತಾ ಇದ್ದಾರೆ. ಸ್ವಲ್ಪ ಬೇಗ ಹೋಗೋಣ ಅಂತ ಇದು ಮಾಡ್ತಾ ಇದ್ದಾರೆ. ನಮಗೆ ಇನ್ನು ಅರ್ಜೆಂಟಿನಲ್ಲಿ ನಿಧಾನ ಹೋಗೋಣ ನೋಡಿ. ಎಷ್ಟು ದೊಡ್ಡದಿದೆ ನೋಡಿ. ಒಳಗಡೆ ಎಂಟ್ರಿ ಆಗಬೇಕಾದ್ರೆ ನೋಡಿ, ಅಲ್ಲಿ ವಿಸಿಟರ್ ಬಿಲೋ 12 ಇಯರ್ಸ್ ಮಕ್ಕಳನ್ನ ಬಿಡ್ತಾಯಿಲ್ಲ, ನಾಟ್ ಅಲೌಡ್. ಎಂಟ್ರಿ ಫಾರ್ ಸ್ಟೂಡೆಂಟು 2 PM ಆನ್ 15th July 2024 ನೋಡಿ. ಎಲ್ಲ ಯಾವ ರೀತಿ ಪಾರ್ಕಿಂಗ್ ಮಾಡಿಸ್ತಾರೆ ನೋಡಿ. ಇಲ್ಲಿ ಎಷ್ಟಿದೆ, ಇಲ್ಲಿ ಪಾರ್ಕಿಂಗ್ ಎಷ್ಟಿದೆ ನೋಡಿ. ನೋಡಿ ಎಷ್ಟಾಯಿತು ಸ್ನೇಹಿತರೆ. ಇದಾದಮೇಲೆ ನಿಮ್ಗೆ ಗೊತ್ತಿರ್ತದೆ ನಾನು ಎಲ್ಲಿಗೆ ಬಂದಿರ್ತೀನಿ ಅಂತೇಳಿ. ನೀವೇ ಗೆಸ್ ಮಾಡಿ ನೋಡೋಣ. ಕೊಯಮತ್ತೂರು ಅಂತಂದರೆ ಈಶಾ ಫೌಂಡೇಶನ್, ಕರೆಕ್ಟ್ ನೋಡಿ. ಈಶಾ ಫೌಂಡೇಶನ್ಗೆ ಹೋಗಿದ್ವಿ. ಹಾಗೆ ಈಶಾ ಫೌಂಡೇಶನಲ್ಲಿ ಆದರೆ ಜನ ಇರಲಿಲ್ಲ, ಅದೊಂದೇ ನಮಗೆ ಭಾಳ ಖುಷಿ ಅನಿಸಿದ್ದು. ವೀಕ್ ಡೇಸ್ ಆಗಿದ್ದರಿಂದ ಸ್ವಲ್ಪ, ವೀಕೆಂಡ್ ಆಗಿದ್ದರೆ ಜನ ಈ ಪ್ರಾಣ ನಿನ್ನದಲ್ಲ, ಈ ಜೀವ ಸಾಯೋದಿಲ್ಲ. ಇವರ ಅಭಿಮಾನಕ್ಕೆ ನೀನು ಸೋಲಬೇಕಲ್ಲ. ನೀ ಇದ್ದರೆ ಇಳಿದು ಬಾರೋ. ಅದಕ್ಕೆ ಈ ಸಿಚುವೇಶನಲ್ಲಿ ಅದಕ್ಕೆ ಈ ಸಿಚುವೇಶನ್ ಇರಲಿ ಅಂಥೇಳಿ ಈ ಹಾಡನ್ನ, ರವಿಚಂದ್ರನ್ ಅವ್ರ ಹಾಡನ್ನ ಸುಮ್ಮನೆ ಇರಲಿ ಅಂತ ಹಾಕಿದ್ದೀನಿ. ಏನೋ ಒಂಥರ ನೋಡಿ ಹೇಗಿದೆ, ಭಾಳ ಸುಂದರವಾಗಿದೆಯಲ್ಲ ಮೂರ್ತಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಒಂದು ಸಲ ವಿಸಿಟ್ ಮಾಡಿ ನೀವು. ಒಂದು ಸಲ ಹೋಗಿರ್ತೀರ ಸಾಮಾನ್ಯವಾಗಿ ಎಲ್ಲರೂ, ಆದಷ್ಟು ಯಾರು ನೋಡಿರೋದಿಲ್ವೋ ಈ ವಿಡಿಯೋನಾರು ನೋಡ್ಬಿಟ್ಟಾರು ಒಂದು ಸಲ ಹೋಗಿ. ಒಂದು ಶಿವನ ಕೃಪೆಗೆ ಎಲ್ಲರೂ ಪಾತ್ರ ಆಗಿ ಅವನ ಒಂದು ಆಶೀರ್ವಾದ ಪಡಿಬೇಕು ಅಂತೇಳಿ ನನ್ನ ಆಸೆ. ಆಮೇಲೆ ಜ್ಞಾನ ಮಂದಿರ ಎಲ್ಲ ಇದೆ ಅಲ್ಲಿ. ಜ್ಞಾನ ಎಲ್ಲ ಮಾಡ್ತಾರೆ, ತಪಸ್ಸು ಮಾಡ್ತಿರ್ತಾರೆ, ಒಂಥರ ಮೆಡಿಟೇಷನ್ ಅಂತ ಹೇಳ್ತಾರೆ. ಮೆಡಿಟೇಷನ್ ಮಾಡ್ತಾಯಿರ್ತಾರೆ. ಮಾತ್ರ ಭಾಳ ಸುಂದರವಾಗಿದೆ. ಮಾತ್ರ ಭಾಳ ಚೆನ್ನಾಗಿ ಒಂದು ಒಳ್ಳೆ ದೊಡ್ಡದು ಜಾಗದಲ್ಲಿ ನೋಡಿ ಮಾಡಿದ್ದಾರೆ ನೋಡಿ. ಇದು ಹಾಗೆ ಅಲ್ಲಿಂದ ಮೇನ್ ರೋಡಿಂದ ಇದು ತುಂಬ ದೂರ ಇದೆ. ಇದು ಪಾರ್ಕಿಂಗಿಂದ ತೆಗೆದಿರೋ ವೀಡಿಯೋ ಇದು ಮೋಸ್ಟ್ಲಿ. ಇದು ಅಲ್ಲಿ ಮುಗಿಸ್ಕೊಂಡು ಬರ್ತಾ ಇಲ್ಲಿ ನೋಡಿ ಹಸುಗಳನ್ನ ಮೇಯಿಸ್ತಾ ಇರ್ತಾರೆ, ಎತ್ತುಗಳು. ಇವಾಗ ಅಲ್ಲಿಂದ ಮೇನ್ ರೋಡಿಂದ ಇಲ್ಲಿ ಒಳಗಡೆ ಬರೋದಕ್ಕೆ, ಮೂರ್ತಿ ಗಂಟ ಬರೋದಕ್ಕೆ, ಶಿವನ ಮೂರ್ತಿ ಹತ್ರ ಬರೋದಕ್ಕೆ ತುಂಬ ದೂರ ಆಗುತ್ತಲ್ಲ. ಅದಕ್ಕೋಸ್ಕರ ಜನಗಳಿಗಿರಲಿ ಅಂಥೇಳಿ ಎತ್ತಿನ ಗಾಡಿ ಒಂದು ಮಾಡಿದ್ದಾರೆ.
ಅದನ್ನು ಹಸುನ ಮೇಯಿಸೋದಕ್ಕೋಸ್ಕರ ಇಲ್ಲಿ ಸುಮ್ಮನೆ ಮೇಯಿಸ್ತಾ ಇರ್ತಾರೆ. ಅದು ಸ್ಲೋ ವಿಡಿಯೋ ಅಂತೇಳಿ ಸ್ಲೋ ಮೋಷನಲ್ಲಿ ವಿಡಿಯೋ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಈ ಲೊಕೇಶನ್ ಮಾತ್ರ ಭಾಳ ಸೂಪರಾಗಿ ಇದು ಮಾಡಿದ್ದಾರೆ ನೋಡಿ. ಅಲ್ಲಿ ಮೋಡಗಳೆಲ್ಲ ಮೇಲ್ಗಡೆ ಹೇಗಿದೆ ಅದೆಲ್ಲ ನಮ್ಗೆ ವೀಡಿಯೋದಲ್ಲಿ ನಮಗೆ ಗೊತ್ತಾಗ್ತಾಯಿಲ್ಲ, ಆದರೆ ನಮ್ಮ ಕಣ್ಣು ಮುಂದೆನೇ ಅದು ಎಲ್ಲ ಒಂದು ಪ್ರಕೃತಿ ಹೆಂಗೆ ಕಾಣಿಸುತ್ತೆ ಅಂತಂದರೆ ಸೌಂದರ್ಯ, ಆ ಮೋಡಗಳು ಆ ಮೋಡಗಳಿಗೆ ಒಡೆದು ಹೋಗ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ನಮಗದು. ಅಲ್ಲಿ ಎದುರುಗಡೆ ನೋಡುವಾಗ ಹಂಗೆ ಕಾಣಿಸ್ತದೆ, ಈ ವಿಡಿಯೋದಲ್ಲಿ ಅಷ್ಟು ಒಂದು ಕ್ಯಾಚ್ ಆಗಲ್ಲ. ಮಾತ್ರ ಭಾಳ ಒಳ್ಳೆ ಸೀನರಿ ಮಾತ್ರ. ಇನ್ನು ಸ್ವಲ್ಪ ಮಳೆ ಏನಾದ್ರು ಬಿದ್ದುಬಿಟ್ಟಿದ್ರೆ ಇನ್ನೂ ಸೂಪರ್ ಇದೆ, ಯಾಕೆಂದರೆ ಪಕ್ಕದಲ್ಲೇ ಊಟಿ ಇದೆ. ಊಟಿ 83 ಕಿಲೋಮೀಟ್ರು, ಇದೆಲ್ಲ ಆ ಕಡೆದೇ, ಆ ಕಡೆ ಎಲ್ಲ ಹಿಂದುಗಡೆ ಎಲ್ಲ ಊಟಿನೇ, ಒಂದು 80 ಕಿಲೋಮೀಟ್ರ್ನಲ್ಲಿ. ಮಾತ್ರ ಲೊಕೇಶನ್ ಮಾತ್ರ ಭಾಳ ಸೂಪರು. ಒಂದ್ಸಲ ಸ್ನೇಹಿತರೆ ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಹೇಳ್ಬೇಕಂತ ಇಷ್ಟಪಡ್ತಾಯಿದ್ದೀನಿ. ನೋಡಿ ಹಸುಗಳನ್ನೆಲ್ಲ ಯಾವ ರೀತಿ ಬಿಟ್ಟಿದ್ದಾರೆ, ಹಸುಗಳು ಮೇಯಿಸೋದಕ್ಕೋಸ್ಕರನೇ ಜಾಗ ಅದು. ಆಮೇಲೆ ಲಾಸ್ಟಲ್ಲಿ ಹೊಟ್ಟೆ ಹಸಿತಾಯಿತ್ತು, ಆ ಮುರುಗನ್ ಇಡ್ಲಿನಲ್ಲಿ ತಿಂದ್ಬಿಟ್ಟು ನಾವು ಹಂಗೆ, ಆದರೆ ಕಸ್ಟಮರು ಇಡ್ಲಿ ತಿಂದರು, ನಾನು ಊಟ ಮಾಡಿದೆ. ಸಾರಿ, ಅಲ್ಲಿ ಸ್ವಲ್ಪ ನಾನು ಫಾಲೋ ಮಾಡಲಿಕ್ಕಾಗಲಿಲ್ಲ. ಅಲ್ಲಿಂದ ಹೊರಟಿ ಸೀದಾ ನಾವು ಬೆಂಗಳೂರು ತಲುಪಿದ್ವಿ ನಾವು, ಏಕೆಂದರೆ ಅವ್ರಿಗೂ ಟ್ರೈನಿಗೆ ಟೈಮ್ ಆಗ್ತಾಯಿತ್ತು. ಸೀದಾ ಅಲ್ಲಿಂದ ನಾವು ಹೊರಟು ಬಂದುಬಿಟ್ವಿ. ಆದರೆ ಮಧ್ಯದಲ್ಲಿ ಅಲ್ಲಿ ಪಾಪ ರೋಡೆಲ್ಲ ಅಗೆದುಬಿಟ್ಟಿದ್ದಾರೆ, ಯಾಕೆಂದರೆ ನಿಧಾನಕ್ಕೆ ಹೋಗಲಿ ಅಂತೇಳಿ, ಅದು ಒಳ್ಳೆಯದೇ. ಆದರೆ ಅಲ್ಲಿ ಕೆಲಸಗಳು, ಹೈವೇ ಕೆಲಸಗಳು ನಡೀತಿದೆ ತಮಿಳ್ನಾಡು ಹೈವೇನಲ್ಲಿ. ಹೊಸೂರು ದಾಟಿದ್ರೆ, ಕೃಷ್ಣಗಿರಿ ದಾಟಿದ್ರೇ ಅದು ಹತ್ತತ್ರ ನಾವು ಹೋಗೋದಕ್ಕೆ ಆಗಲ್ಲ, ಅಷ್ಟೊಂದು ಇದಿದೆ ಅಲ್ಲಿ. ನೋಡಿ ಬಾರ್ಡ್ರಿಗೆ ತಲುಪಿದ್ವಿ ನಾವು. ಹಬ್ಬ, ಬಾರ್ಡ್ರು ಎಷ್ಟೊತ್ತಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಕಸ್ಟಮರ್ ಕೂಡ ಭಾಳ ಇದು ಮಾಡ್ತಾಯಿದ್ರು. ಸರಿ ನಾನು ಬರುತ್ತೆ ಸರಿ, ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಅಂತೇಳಿ ಹೇಳಿ ರೋಡೆಲ್ಲ ಆಗಿಬಿಟ್ಟಿದ್ರೆ ಸ್ವಲ್ಪ ಟ್ರಾಫಿಕ್ ಇದ್ದು ನಿಧಾನಕ್ಕೆ ಬಂದ್ವಿ. ಸರ್ ನೋಡಿ ಸರ್, ನಮ್ಮ ಬಾರ್ಡ್ರು ಬಂತು, ಹತ್ತಿ ಬೆಲೆ ಬಂತು ಸರ್, ನಡೀಲಿ ತಲುಪಿದ್ದೀವಿ ಸರ್ ಅಂಥೇಳಿ ಭಾಳ ಖುಷಿಯಾಗೋಯ್ತು ನಮಗಂತೂ. ನಿಟ್ಟುಸಿರು ಬಿಟ್ವಿ, ನಮ್ಮ ಕರ್ನಾಟಕಕ್ಕೆ ಬಂದ್ವಿ ಅಂತೇಳಿ ನೆಮ್ಮದಿ ಸಮಾಧಾನ ಆಯಿತು. ಯಾಕೆಂದರೆ ನಮ್ಮ ಒಂದು ಜಾಗಕ್ಕೆ ಬಂದ್ರೇ ಭಾಳ ಒಂಥರ ಖುಷಿ ಅನಿಸುತ್ತೆ. ಎಲ್ಲ ನಮ್ಮ ಜಾಗನೇ, ನಾವೇನು ಆ ಥರ ಏನಿಲ್ಲ, ಆದರೂ ಒಂಥರ ಖುಷಿ ನಮಗೆ. ಅಲ್ಲಿಗೆ ಬಂದು ತಲುಪಿದ್ವಿ ಸ್ನೇಹಿತರೆ. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ.